ಬರುವ ದಿವಸಗಳಲ್ಲಿ ಚಿನ್ನದ ರೇಟ್ ಇವಾಗ ಏನು ಹತ್ತತ್ರ 1,40,000 ರೂಪಾಯಿ ಅಂದ್ರೆ 14,000 ರೂಪಾಯಿ ಪ್ರತಿ ಗ್ರಾಮ್ಗೆ 24 ಕ್ಯಾರೆಟ್ ಅಪರಂಜಿ ಚಿನ್ನ ಇದ್ರೆ 22 ಕ್ಯಾರೆಟ್ ಚಿನ್ನವನ್ನ ತಾವು ನೋಡೋದಾದ್ರೆ 12,800 ರಿಂದ 12,850 ರೂಪಾಯಿ ಪ್ರತಿ ಗ್ರಾಮ್ಗೆ ಇವಾಗ ಏನು 22 ಕ್ಯಾರೆಟ್ ಚಿನ್ನ ಇದೆ. ಇದು ಇಲ್ಲಿಂದ ಇನ್ನೊಂದು 5 ರಿಂದ 10% ಇಳಿಕೆಯನ್ನ ಕಾಣುವ ಸಂದರ್ಭಗಳು ಜಾಸ್ತಿ ಇದೆ. 8 ರಿಂದ 10,000 ರೂಪಾಯಿ ಪ್ರತಿ ಗ್ರಾಮ್ಗೆ ಚಿನ್ನ ಬರಬಹುದೇ ಹೊರತು ಅದಕ್ಕೂ ಜಾಸ್ತಿ ಕುಸಿತವನ್ನ ಚಿನ್ನದ ರೇಟ್ಗಳಲ್ಲಿ ನಿರೀಕ್ಷಿಸೋದು ಒಳ್ಳೆಯದಲ್ಲ. ಹಾಗೂ ಬೆಳ್ಳಿಯನ್ನ ನೋಡೋದಾದ್ರೆ 4,20,000 ರೂಪಾಯಿ ಪ್ರತಿ ಕೆಜಿಗೆ ಹೋದಂತಹ ಬೆಳ್ಳಿ ಇವಾಗ 2,20,000 ರೂಪಾಯಿ ಹತ್ತತ್ರ ಬೆಳ್ಳಿ ಪ್ರತಿ ಕೆಜಿಗೆ ಟ್ರೇಡ್ ಆಗ್ತಾ ಇದೆ. ಸೊ ಬೆಳ್ಳಿ 1,75,000 ರೂಪಾಯಿಂದ 1,80,000 ರೂಪಾಯಿ ಪ್ರತಿ ಕೆಜಿಗೆ ಬರುವ ಸಾಧ್ಯತೆ ಇದೆ. ಹಾಗೂ ಚಿನ್ನವನ್ನ ನೋಡೋದಾದ್ರೆ 22 ಕ್ಯಾರೆಟ್ ಚಿನ್ನ ಇವಾಗ ಏನು 10 ಗ್ರಾಮ್ಗೆ 1,40,000 ರೂಪಾಯಿ ಇದೆ. ಇದು ಹತ್ತತ್ರ 1 ಲಕ್ಷದಿಂದ 1,20,000 ರೂಪಾಯಿಗೆ ಪ್ರತಿ 10 ಗ್ರಾಮ್ಗೆ ಬರುವ ಸಾಧ್ಯತೆ ಇದೆ. ಆದರೆ ಯಾರೂ ಕೂಡ ಕಡಿಮೆ ರೇಟಲ್ಲಿ ಎಕ್ಸಾಕ್ಟ್ ಆಗಿ ಬೈ ಮಾಡ್ತೀನಿ, ಹೈಯರ್ ರೇಟಲ್ಲಿ ಎಕ್ಸಾಕ್ಟ್ ಆಗಿ ಸೇಲ್ ಮಾಡ್ತೀನಿ ಅಂದ್ರೆ ಅದು ಆಗೋದಿಲ್ಲ. ಹಾಗಾಗಿ ಪ್ರತಿ ಇಳಿಕೆಯಲ್ಲಿ ಹಂತ ಹಂತವಾಗಿ ಸ್ವಲ್ಪ ಸ್ವಲ್ಪ ಹೂಡಿಕೆಯನ್ನ ಮಾಡೋದು ಒಳ್ಳೆಯದು. ಸರ್, ಈ ವರ್ಷ ಜನವರಿ ಆರಂಭದಲ್ಲಿ ಆಭರಣ ಪ್ರಿಯರು ಚಿನ್ನ ಖರೀದಿಸಲು ಹೆದರುತ್ತಿದ್ರು. ಆದ್ರೆ ಈಗ ಬೆಲೆ ಇಳಿಕೆ ಕಂಡು ಬಂದಿರೋದ್ರಿಂದ ಬಂಗಾರ ಖರೀದಿಸುವ ಸಂಖ್ಯೆ ಹೆಚ್ಚುತ್ತಾ ಚಿನ್ನ ಖರೀದಿಸಲು ಇದು ಸೂಕ್ತ ಸಮಯನ? ಖಂಡಿತವಾಗ್ಲೂ ಈ ತರ ಭಾರಿ ಪ್ರಮಾಣದ ಇಳಿಕೆಯನ್ನ ಕೇವಲ 1 ತಿಂಗಳಲ್ಲಿ ನಾವು ಚಿನ್ನ ಬೆಳ್ಳಿಯಲ್ಲಿ ನೋಡ್ತಿರೋದ್ರಿಂದ ಇಂತಹ ಪ್ಯಾನಿಕ್ ಸಂದರ್ಭದಲ್ಲಿ ಯಾರ್ಯಾರು ಹೂಡಿಕೆಯನ್ನ ಚಿನ್ನ ಬೆಳ್ಳಿಯಲ್ಲಿ ಮಾಡಬೇಕು ಅಂತಿದ್ದೀರೋ ಒಂದು ಭಾಗವನ್ನ ಈ ಬೆಲೆಗಳಲ್ಲಿ ಖಂಡಿತವಾಗ್ಲೂ ಮಾಡಬಹುದು. ಅಂದ್ರೆ ನೀವು ಒಂದು 10 ಗ್ರಾಮ್ ಚಿನ್ನವನ್ನ ನಾನು ಕೊಂಡ್ಕೋಬೇಕು ಅಂತಿದ್ರೆ ಒಂದು 2 ರಿಂದ 3 ಗ್ರಾಮನ್ನ ಇವಾಗ ಕೊಂಡ್ಕೋಬಹುದು. ಮತ್ತಷ್ಟು ಇಳಿಕೆ ಆದಾಗ ಇನ್ನೊಂದು 2-3 ಗ್ರಾಮ್ ತಗೊಳೋದು, ಇನ್ನೊಂಚೂರು ಇಳಿಕೆ ಆಯ್ತು ಅಂದ್ರೆ ಮತ್ತಷ್ಟು ಚಿನ್ನವನ್ನ ತಗೋಬಹುದು. ಈ ತರ ಅಷ್ಟು ಚಿನ್ನ ಬೆಳ್ಳಿ ಹೂಡಿಕೆಯನ್ನ ಒಂದೇ ಸಮಯ ಮಾಡೋ ಬದಲು ಇನ್ಸ್ಟಾಲ್ಮೆಂಟ್ ಅಲ್ಲಿ, ಪೀಸ್ ಮೀಲ್ ಅಲ್ಲಿ ಪ್ರತಿಯೊಂದು ಇಳಿಕೆಯಲ್ಲಿ ಹಂತ ಹಂತವಾಗಿ ಖರೀದಿ ಮಾಡೋದು ಒಳ್ಳೆಯದು. ಯಾರೂ ಕೂಡ ಎಕ್ಸಾಕ್ಟ್ ಲೋಯೆಸ್ಟ್ ಪ್ರೈಸ್ ಅಲ್ಲಿ ಖರೀದಿ ಮಾಡ್ತೀನಿ ಅಥವಾ ಎಕ್ಸಾಕ್ಟ್ ಹೈಯೆಸ್ಟ್ ರೇಟ್ ಅಲ್ಲಿ ಸೇಲ್ ಮಾಡ್ತೀನಿ ಅಂದ್ರೆ ಅದು ಆಗೋದಿಲ್ಲ. ಹಾಗಾಗಿ ಪೀಸ್ ಮೀಲ್ ಅಲ್ಲಿ ಅಥವಾ ಇನ್ಸ್ಟಾಲ್ಮೆಂಟ್ ಅಲ್ಲಿ ಪ್ರತಿಯೊಂದು ಇಳಿಕೆಯಲ್ಲಿ ಹಂತ ಹಂತವಾಗಿ ಹೂಡಿಕೆ ಮಾಡೋದು ಒಳ್ಳೆಯದು. ಈ ಬೆಲೆಗಳಲ್ಲಿ ಖಂಡಿತವಾಗ್ಲೂ ಒಂದು ಭಾಗದ ಹೂಡಿಕೆಯನ್ನ ಮಾಡೋದು ಉತ್ತಮವಾಗಿರುತ್ತೆ.